ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, KSRTC ಡ್ರೈವರ್ಗಳಿಗೆ ಇದೊಂದು ಭಾಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ರಾತ್ರಿ ಚಾಲನೆಯನ್ನು ಮಾಡ್ತಕ್ಕಂಥ ಡ್ರೈವರ್ಗಳಿಗೆ ಈಗ 9 ಗಂಟೆಗಳ ವಿಶ್ರಾಂತಿಯನ್ನು ನೀಡಬೇಕು ಅಂತ, ಅಂದರೆ ಚಾಲನೆಗೆ ಹೊರಡೋದಕ್ಕೂ ಮುಂಚೆ 9 ಗಂಟೆಗಳ ವಿಶ್ರಾಂತಿಯನ್ನು ಅವರು ಪಡೆದಿರಬೇಕು ಅನ್ನೋದು ಒಂದು ಈಗ ಆದೇಶವನ್ನು ಈಗ KSRTC ಅವರು ಡಿಸೈಡ್ ಮಾಡಿರ್ತಾರೆ. ಸೊ KSRTC ಅವರ ಈಗ ಒಂದು ಸಭೆಯಲ್ಲಿ ಏನು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಅಧಿಕೃತ ಮಾಹಿತಿ ನೀವು ಮಿಸ್ ಮಾಡದೆ ನೋಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ಆಗಿದ್ರೆ ಏನಿದೆ ಮಾಹಿತಿ, ಈ ಚಾಲಕರಿಗೆ ಉಪಯೋಗ ಆಗ್ತಕ್ಕಂಥ ಮಾಹಿತಿ ಏನು ಅಂತ ಈಗ ನೋಡೋಣ. KSRTC ಬಸ್ ಅಪಘಾತಕ್ಕೆ ಚಾಲಕರ ಮೇಲಿನ ಕಾರ್ಯದೊತ್ತಡವೂ ಕಾರಣ ಎಂದು ಮನಗಂಡಿರುವ ನಿಗಮದ ಆಡಳಿತ ಮಂಡಳಿ, ಅದಕ್ಕಾಗಿ ಚಾಲಕರನ್ನು ರಾತ್ರಿ ಸೇವೆ ಮತ್ತು ದೂರದ ಮಾರ್ಗಗಳಿಗೆ ಕರ್ತವ್ಯಕ್ಕೆ ಕಳುಹಿಸುವುದಕ್ಕೂ ಮುಂಚೆ ಕನಿಷ್ಠ 9 ಗಂಟೆಗಳ ಕಾಲ ವಿಶ್ರಾಂತಿ ನೀಡುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸಿದೆ. KSRTC ಬಸ್ಗಳಿಂದ ಉಂಟಾಗಿರುವ ಅಪಘಾತ ಪ್ರಕರಣ ವಿಶ್ಲೇಷಣಾ ಸಭೆಯಲ್ಲಿ ಚಾಲಕರ ಮೇಲಾಗುತ್ತಿರುವ ಕಾರ್ಯದೊತ್ತಡದ ಕುರಿತು ಚರ್ಚಿಸಲಾಗಿದೆ. ಈ ವೇಳೆ ಚಾಲಕರಿಗೆ ವಿಶ್ರಾಂತಿ ಇಲ್ಲದೆ ಮೇಲಿಂದ ಮೇಲೆ ಕರ್ತವ್ಯಕ್ಕೆ ನಿಯೋಜಿಸುವುದರಿಂದ ಚಾಲಕರಿಗೆ ಸುಸ್ತಾಗುತ್ತಿದ್ದು, ಅದು ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಹೀಗಾಗಿ ಮೋಟಾರು ಸಾರಿಗೆ ಕಾರ್ಮಿಕರ ಕಾಯ್ದೆ 1961ರಲ್ಲಿ ಇರುವಂತೆ ಚಾಲಕರಿಗೆ ನಿಯಮಿತವಾಗಿ ವಿಶ್ರಾಂತಿ ನೀಡಲು ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಸೊ ಮೇಲಿಂದ ಮೇಲೆ ಒತ್ತಡವನ್ನು ಬೀಳ್ತಾ ಇರೋದ್ರಿಂದ ಈಗ KSRTC ಬಸ್ಗಳಲ್ಲಿ ಅಪಘಾತ ಆಗ್ತಾ ಇದೆ. ಹಾಗೂ ನೋಡಿ, ಚಾಲಕರಿಗೆ ಅದು ಒತ್ತಡ ಬೀಳ್ತಾ ಇರೋದ್ರಿಂದ ಸೊ ಅವ್ರಿಗೆ ವಿಶ್ರಾಂತಿಯನ್ನು ನೀಡಲೇಬೇಕು ಅಂತ ನೋಡಿ, ಅವರು ಈಗ ಕರ್ತವ್ಯಕ್ಕೆ ನಿಯೋಜನೆ ಆಗೋದಕ್ಕೂ ಮುಂಚೆನೇ, ಅಂದರೆ ದೂರದ ಪ್ರಯಾಣ ಆಗಿರಲಿ ಅಥವಾ ರಾತ್ರಿ ಪಾಳಿಯ ಪ್ರಯಾಣ ಆಗಿರಲಿ ಹೋಗೋದಕ್ಕೂ ಮುಂಚೆನೇ 9 ಗಂಟೆಗಳ ವಿಶ್ರಾಂತಿಯನ್ನು ಅವರು ನೀಡಿರಬೇಕು ಅಥವಾ ಪಡ್ಕೊಂಡಿರಬೇಕು ಅನ್ನೋದು ಈಗ ಡಿಸೈಡ್ ಮಾಡಿರ್ತಕ್ಕಂಥದ್ದು. ಸೊ ಇದರಿಂದ ಡ್ರೈವರ್ಗಳಿಗೆ ಸ್ವಲ್ಪ ರೆಸ್ಟ್ ಮಾಡಿದಷ್ಟು ಮೈಂಡು ಫ್ರೆಶ್ ಆಗುತ್ತೆ, ಆರಾಮಾಗಿ ಅವರು ತಮ್ಮ ಕೆಲಸವನ್ನು ಮಾಡ್ಬೋದು ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಒಳ್ಳೆಯ ಮುನ್ಸೂಚನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ. ನಮಸ್ಕಾರ.